ಬೆಟರ್ ಆಗಿದೆ ಆ್ಯಕ್ಚುಲಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ನಾನು ಕೂಡ ಸೂಪರಾಗಿದ್ದೀನಿ. ಥ್ಯಾಂಕ್ ಯು. ನೀವು ಆಲ್ರೆಡಿ ನನ್ನ ವ್ಲಾಗ್ಸ್ನ ತುಂಬ ಇಷ್ಟಪಡೋರಾಗಿರೆ, ಸಪೋರ್ಟ್ ಮಾಡೋರಾಗಿರೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಹೊಸಬರಿಗೆ ವೆಲ್ಕಮ್. ನನ್ನ ಹೆಸರು ರಂಜಿತಾ ಪ್ರಕಾಶ್. ನಮ್ಮ ಕಾಂಟೆಂಟ್ ಕ್ರಿಯೇಟರ್, ಯೂಟ್ಯೂಬರ್, ಮ್ಯಾನಿಫೆಸ್ಟೇಷನ್ ಕೋಚ್ ಮತ್ತು ಹೋಪೋನೋಪೋನೋ ಹೀಲರ್ ಕೂಡ. ನಿಮಗೆ ನನ್ನ ಜೊತೆ ವರ್ಕ್ ಮಾಡಬೇಕು, 1-to-1 ಮ್ಯಾನಿಫೆಸ್ಟೇಷನ್ ಹೀಲಿಂಗ್ ಬಗ್ಗೆ ಕಲ್ತ್ಕೋಬೇಕು ಅಂದರೆ ಮೇಲಡಿ ಯಾವಾಗಲೂ ಅವೈಲೇಬಲ್ ಇರುತ್ತೆ, ಚೆಕ್ಔಟ್ ಮಾಡಿ. ಹ್ಯಾಪಿ ಸಂಡೇ ಗೈಸ್ ಎಲ್ರಿಗೂ. ಸೊ ಇವಾಗ ನಾನು ಬಿಸಿನೀರು ಮಾಡ್ಕೊಂಡು ಕುಡಿತಾ ಇದ್ದೀನಿ, ಬೆಚ್ಚಗಿರೋ ನೀರು. ಸೊ ನೆನ್ನೆ ನೈಟು ಮೂವಿಗೆ ಹೋಗಿದ್ದೆ, ಮಾ ಇಂಟಿ ಬಂಗಾರಂ ಅಂತ ಹೇಳ್ಬಿಟ್ಟು. ಒನ್ ಟೈಮ್ ಚೆನ್ನಾಗಿದೆ, ನೋಡ್ಬೋದು. ಆ್ಯಂಡ್ ಅಲ್ಲಿಂದ ಬರೋಷ್ಟರಲ್ಲಿ ಟೈಮ್ ಆಲ್ಮೋಸ್ಟ್ ಒಂದು 8 o'clock ಆಯಿತು. ಬಂದು ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಆಚೆಯಿಂದ ಎಗ್ ರೈಸು ಮತ್ತು ಕಬಾಬ್ನ ತೊಗೊಂಬಂದು ತಿಂದೆ. ಇಟ್ ವಾಸ್ ಟೇಸ್ಟಿ. ಬಿಕಾಸ್ ಈ ನಡುವೆ ನನಗೆ KFCಗೆ ಹೋದಾಯ್ತು, ನನಗೆ ಯಾಕೋ ಬರ್ಗರೇ ತಿನ್ನೋಕ್ಕಾಗ್ತಿಲ್ಲ ಇತ್ತೀಚೆಗಂತೂ. ಸರಿ ಅಂದ್ಬಿಟ್ಟು ರೈಸೇ ತೊಗೊಂಬಂದು ತಿಂದಿದ್ದಾಯಿತು. ತಿಂದು ಬೇಗ ನಿದ್ದೆ ಬಂದ್ಬಿಡ್ತು, ಮಲ್ಕೊಂಡೆ. ಇವಾಗ ಟೈಮ್ ಬಂದು 8 ಆಗ್ತದೆ. ಆರಾಮಾಗಿರುತ್ತೆ. ಇವತ್ತು ಏನೇನೋ ಶೂಟ್ಸ್ ಇತ್ತು, ಯಾವುದೂ ಆಗಲಿಲ್ಲ, ಎಲ್ಲ ಕ್ಯಾನ್ಸಲ್ ಆಯಿತು. ಸರಿ ಅಂದ್ಬಿಟ್ಟು ನಾನು ಕೂಡ ಆರಾಮಾಗಿ ಎದ್ದಿದ್ದಾಯಿತು. ನಾನೀಗ ಗ್ಲೋಯಿಂಗ್ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡಿ ಆದಮೇಲೆ ನಾನು ಹೋಗಿ ಫೇಸ್ ವಾಶ್ ಮಾಡ್ಕೊತೀನಿ. ಒಂದು 2 ನಿಮಿಷ ನಿಧಾನವಾಗಿ ಮಸಾಜ್ ಮಾಡ್ತೀನಿ. ನಾನು ಬೆಡ್ಡನ್ನು ಕ್ಲೀನ್ ಮಾಡಿರಲಿಲ್ಲ, ಪ್ಲಸ್ ಬೆಡ್ ಕವರೆಲ್ಲ ಸ್ವಲ್ಪ ಗಲೀಜಾಗಿತ್ತು ಅಂತ ಹೇಳಿಬಿಟ್ಟು ವಾಶ್ಗೆ ಅಂತ ಅದನ್ನು ತೊಗೊಂಡೋಗಿ ಹಾಕಿ, ಅದಾದಮೇಲೆ ಬಟ್ಟೆ ಒಗೆಗೆ ಹಾಕಿದ್ದಾಯಿತು. ಆ್ಯಂಡ್ ಬೆಡ್ಶೀಟ್ ವಾಶ್ ಮಾಡಬೇಕು. ಇನ್ನೊಂದು ವಾರದಲ್ಲಿ ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡಿ ಹಾಕ್ಬಿಡ್ತೀನಿ, ಅಂದರೆ ಬ್ಲ್ಯಾಂಕೆಟ್ ಬೇಸಿಕಲಿ. ಸೊ ಅದಾದಮೇಲೆ ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡಿ, ಆಯಿತಾ? ಈ ಸಂಡೇ ಬಂದ್ರೇ ಅಷ್ಟೇ, ನೀವು ಆಚೆಗಡೆ ಎಲ್ಲಿ ಎದ್ದೋಗಿ ನೋಡಿದ್ರೂ ಎಲ್ಲ ಕಡೆ ಬಟ್ಟೆಗಳು ಒಣಾಕ್ಬಿಟ್ಟಿರ್ತಾರೆ. ಬೆಡ್ಶೀಟು, ಬಟ್ಟೆಗಳು, ಏನು ಬೆಳಗ್ಗೆ 6 ಗಂಟೆಗೆಲ್ಲ ಏನೋ ತಂತಿಗಳು, ದಾರಗಳೆಲ್ಲ ಫಿಲ್ ಆಗಿಬಿಟ್ಟಿರ್ತೈತೆ. ಬಟ್ ಥ್ಯಾಂಕ್ ಗಾಡ್ ನಮ್ಮನೆ ಹತ್ರ ಆ ಥರದ್ದು ನನಗೆ ಸಮಸ್ಯೆನೇ ಇಲ್ಲ. ಮನೆ ಮುಂದೆನೇ ಇದೆ. ಪಕ್ಕದ ಮನೆಯವ್ರು ಯಾವಾಗಲೂ ಆಲ್ಮೋಸ್ಟ್ ಕಡಿಮೆನೇ ಅವ್ರು ಇರೋದು. ಆ್ಯಂಡ್ ಲಾಸ್ಟ್ ಮನೆಯವ್ರು ಯಾವಾಗೂ ಬಟ್ಟೆಗಳು ಒಣಗಾಕೋದೇ ಇಲ್ಲ. ನಾನು ಇವತ್ತರೆಗೂ ನೋಡೇ ಇಲ್ಲ ಅವರು ವಾಶ್ ಮಾಡಿ ಹಾಕಿರೋದು. ಸೊ ಅದೊಂಥರ ಬ್ಲೆಸ್ಡ್ ಅಂತ ಅನಿಸುತ್ತೆ ನನಗೆ ಯಾವಾಗಲೂ. ಆಯಿತಾ ನಾನು ಊಟ ರೆಡಿ ಆಗಿದೆ. ಪಲ್ಯ, ಕುಕ್ಕುಂಬರ್, ಇದು ಸ್ವಲ್ಪ ಪನ್ನೀರ್ ಮತ್ತು ರಸಮ್ ರೈಸು. ಸಿಂಪಲ್ ಊಟ ನಂದು. ಟೈಮ್ ಬಂದು 12:50 ಆಗಿದೆ. ಸ್ವಲ್ಪ ಬೇಗನೆ ರೆಡಿ ಆಗಿಬಿಡ್ತು. ಸರಿ ಇವಾಗಲೇ ತಿನ್ಬಿಡೋಣ ಅಂತ ಹೇಳಿಬಿಟ್ಟು, ಬಿಕಾಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ದೀನಿ, ಅದಕ್ಕೋಸ್ಕರ. ಜಿಯೋ ಹಾಟ್ಸ್ಟಾರಲ್ಲಿ ಒಂದು ರೀಟಾ ಸಾನ್ಯಾಲ್ ಅಂತ ಒಂದು ಸೀರೀಸ್ ಇದೆ, ಆಯಿತಾ? ಹಿಂದಿಲಿದೆ, ಬೇರೆ ಲ್ಯಾಂಗ್ವೇಜಲ್ಲಿ ಇರಲಿಲ್ಲ. ಅದೊಂದು 20 ಎಪಿಸೋಡ್ಸ್ ಇತ್ತು. ಬಟ್ ನನಗೆ ಲಾಯರ್ ಸ್ಟೋರೀಸ್ ಎಲ್ಲ ತುಂಬಾ ಇಷ್ಟ ಆಗೋ ಕಾರಣ ಅದನ್ನು ಪ್ಲೇ ಮಾಡ್ಕೊಂಡು ನೋಡಿ 3 ಡೇಸಿಂದ ನೋಡಿ ಇವತ್ತು ಆ್ಯಕ್ಚುಲಿ ಅದನ್ನು ಸಂಡೇಗೆ ಮುಗಿಸಿದ್ದು. 20 ಎಪಿಸೋಡ್ಸ್ ಇತ್ತು. ನನಗೆ ಈ ಥರ ಸೀರೀಸ್ ತುಂಬಾ ಇಷ್ಟ ಆಗುತ್ತೆ. ಪಾತ್ರೆ ತೊಳಿಬೇಕಾದ್ರೆ ಸ್ಪೆಷಲಿ ಯಾವ್ದಾದ್ರು ವೀಡಿಯೋಸ್, ಡೈಲಿ ವ್ಲಾಗ್ಸ್ ಎಲ್ಲ ಪೋಸ್ಟ್ ನೋಡ್ಕೊಂಡು ನನ್ನ ಕೆಲಸನ ಮಾಡಿ ಮುಗಿಸ್ಕೊತೀನಿ. ಹಾಗೆ ಕಸ ಎಲ್ಲ ಗುಡಿಸಿದೆಲ್ಲ ಆಯಿತು. ಆಲ್ಮೋಸ್ಟ್ ಎಲ್ಲ ಥರ ಮನೆ ಕೆಲಸನೆಲ್ಲ ಬೇಗ ಮುಗಿಸ್ತಿದ್ದೆ, ಬಿಕಾಸ್ ನಾನು ಒಬ್ಬರನ್ನ ಆಚೆ ಮೀಟ್ ಮಾಡೋಕ್ಕೆ ಹೋಗಬೇಕಿತ್ತು ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಗೊತ್ತಾಯಿತು ಅವರು ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು. ಸರಿ ಹೋಗಲಿ ಬಿಡು, ಬಿಕಾಸ್ ನನಗೆ ಬೇಜಾನ್ ಕೆಲಸ ಇತ್ತು ಮಂಡೇಗೆ ಅಂತ ಹೇಳಿಬಿಟ್ಟು, ಅದಕ್ಕೆ ನಾನು ಸೈಲೆಂಟಾಗಿ ಸುಮ್ಮನೆ ಆಗಿಬಿಟ್ಟೆ. ಸ್ವಲ್ಪ ಗ್ರಾಸರೀಸ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನಂದು ಡಿಶ್ ವಾಷರ್ ಖಾಲಿ ಆಗಿಬಿಟ್ಟಿತ್ತು. ಆ್ಯಂಡ್ ಇದನ್ನು ಇಲ್ಲಿಟ್ಬಿಡ್ತೀನಿ ನಾನು. ವಾರಕ್ಕೊಂದ್ಸಲಾದ್ರೂ ಪಾಲಕ್ ಸೊಪ್ಪು ತಿನ್ನೋಣ ಅಂತ ಹೇಳಿ ಇದೊಂದು ತರಿಸಿದ್ದೀನಿ. ಮತ್ತು ಪಾತ್ರೆ ತೊಳೆಯೋಕ್ಕೆ ಸ್ಕ್ರಬ್ಗಳು 2, ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಇಷ್ಟ ಆಯಿತು. ಎಸ್, ಇವತ್ತು ಯಾರೊಬ್ಬರನ್ನ ಮೀಟ್ ಮಾಡೋಣ ಅಂದ್ಕೊಂಡೆ, ಆಯಿತಾ? ಅವ್ರು ಲಾಸ್ಟ್ ಮೂಮೆಂಟಲ್ಲಿ ಲೇಟ್ ಆಗ್ಬೋದು ಅಂದರು. ಸರಿ ಅಂದ್ಬಿಟ್ಟು ನಾನು ಅವ್ರಿಗೆ ಅಂತ ತೊಗೊಂಡು ಇಟ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ನಮ್ಮ ಮನೆಗೆ ಇಟ್ಕೊತಾ ಇದ್ದೀನಿ. ಇವಾಗ ಹೋಗ್ತಿಲ್ಲ ಮೀಟ್ ಮಾಡೋಕ್ಕೆ. ಸೊ ಇವತ್ತಿನ ಹೊಸ ಗಿಡ ನಮ್ಮ ಮನೆಗೆ ಬಂದಿದೆ. ವೆಲ್ಕಮ್.
ಸೊ ಗೈಸ್, ಇವಾಗ ನಾನು ಸ್ನಾನ ಎಲ್ಲ ಮಾಡಿ ಮುಗಿಸ್ಕೊಂಬಂದಿದ್ದಾಯಿತು. ಇವಾಗ ನೀರನ್ನ ಕುಡಿತಾ ಇದ್ದೀನಿ. ಆ್ಯಂಡ್ ತುಂಬಾ ಬಿಸಿಲಿದೆ ಆಚೆಗಡೆ. ನಾನು ಎಲ್ಲೂ ಹೋಗಲ್ಲ, ಮನೆಯಲ್ಲೇ ಕುತ್ಕೊಂಡು ಸ್ವಲ್ಪ ಸೀರೀಸ್ ನೋಡಿಕೊಂಡು ಎಡಿಟಿಂಗ್ ಮಾಡ್ಕೊತೀನಿ. ಆ್ಯಂಡ್ ನಾಳೆಗೆ ಪ್ಲ್ಯಾನಿಂಗ್ ಮಾಡಬೇಕು. ಮಂಡೇ ಇಡೀ ವಾರದ ಕಾಂಟೆಂಟ್ ಪ್ಲ್ಯಾನ್ ಮಾಡಬೇಕು. ಸ್ವಲ್ಪ ಕುತ್ಕೊಂಡು ಬ್ರ್ಯಾಂಡ್ಸ್ದೆಲ್ಲ ಕೆಲಸ ಮುಗಿಸ್ಕೊಡ್ಬೇಕು. ನಂದು ಗ್ರೇ ಹೇರ್ದು ಯಾರೊಬ್ಬರು ಪರ್ಸನ್ ಹುಡುಕ್ತಿದ್ದೀನಿ ಆಯಿತಾ. ಒಂದು ಬ್ರ್ಯಾಂಡ್ ಇದೆ, ಗ್ರೇ ಹೇರ್ ಕವರ್ ಮಾಡೋದು ಒಂದು ಬ್ರ್ಯಾಂಡ್ ಬಂದಿದೆ ಹೇರ್ಗೆ. ಸೊ ಯಾರ್ದು ಗ್ರೇ ಹೇರ್ ಇದೆಯೋ ಅವ್ರನ್ನೋ ಹುಡುಕ್ತಾ ಇದ್ದೀನಿ ಲಿಟ್ರಲಿ ನಿನ್ನೆಯಿಂದ. ನೋಡಬೇಕು ಇವಾಗ ಇನ್ನೊಂದು 2 ಡೇಸಲ್ಲಿ ಹೆಂಗಾರು ಫೈನಲೈಸ್ ಮಾಡಿ ವಿಡಿಯೋ ಶೂಟ್ ಮಾಡಬೇಕು. ನೋಡುವ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು, ಏನಾದ್ರು ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಉಗುರು ಕಟ್ ಮಾಡಬೇಕು ಗೈಸ್. ನೋಡಿ, ಇದು ಇವಾಗ ಸ್ವಲ್ಪ ಬೆಟರ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸ್ವಲ್ಪ ನಾರ್ಮಲಿಗೆ ಟರ್ನ್ ಆಗ್ತದೆ, ಬಟ್ ಆದರೂ ಅದನ್ನು ಏನು ಟಚ್ ಆಗದೆ ಇರೋ ಥರ ಹುಷಾರಾಗಿ ನೋಡ್ಕೋಬೇಕು ಆಯಿತಾ. ಜಾಸ್ತಿ ಏನಾದ್ರು ಫೋರ್ಸಾಗಿ ಬಂದು ಟಚ್ ಆದರೆ ಸ್ವಲ್ಪ ಉಗುರು ಎದ್ದಂಗೆ ಫೀಲ್ ಆಗ್ತಿರುತ್ತೆ ನನಗೆ. ಇದೊಂದರಿಂದಾಗಿ ನಾನು ಕಾಲಿಗೆ ನೈಲ್ ಪಾಲಿಶ್ ಹಾಕೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಗೈಸ್, ಇವತ್ತು ನಾನು ಡಿನ್ನರ್ಗೆ ಅಂತ ಬಂದು ಪಾಸ್ತಾನ ಮಾಡ್ಕೊತಿದ್ದೀನಿ. ಲಾಸ್ಟ್ ಟೈಮ್ ತರಿಸಿದ್ನಲ್ಲ, ಅದೇ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಅದನ್ನ ಸ್ವಲ್ಪ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಬೈ ಮಿಸ್ಸಾಗಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ, ನನಗೆ ಐಡಿಯಾ ಇರಲಿಲ್ಲ. ಇವಾಗ ಸ್ವಲ್ಪ ನೋಡಿಕೊಂಡು ಹಾಕಬೇಕು. ಐ ಥಿಂಕ್ ಇಷ್ಟು ಸಾಕಾಗುತ್ತಾ ಅಂತ, ಲೆಟ್ಸ್ ಸಿ. ಸೊ ಗೈಸ್, ಇದು ಇವಾಗ ಬೆಂದಿದೆ ಆಯಿತಾ. ಈ ಥರ ಒಂದು ಇದರಲ್ಲಿ ತೊಗೊಂಡು ಸೋಸ್ಕೊತೀನಿ. ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ ಆಯಿತಾ. ಈಗ ಬಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, 2 ಎಗ್ಗನ್ನ ಹಾಕ್ಕೊತೀನಿ. ಲಾಸ್ಟ್ ಟೈಮ್ ಪನ್ನೀರಲ್ಲಿ ಮಾಡಿದ್ದೆ, ಈ ಸಲ ಎಗ್ ಹಾಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು. ಈಗ ನಾನು ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. 1 ಟೊಮೆಟೊ ಫುಲ್ ಕಟ್ ಮಾಡಿ ಹಾಕಿದ್ದೀನಿ. ಇದು ಸ್ವಲ್ಪ ಬೇಯ್ಲಿ. ಇದಾದ್ಮೇಲೆ ಲಾಸ್ಟಲ್ಲಿ ಬಂದ್ಬಿಟ್ಟು ಲೆಟೂಸ್ನ ಹಾಕ್ಕೊತೀನಿ. ಏನೋ ಐತಪ್ಪ ದೇವರೇ ಪ್ರೊನೌನ್ಸಿಯೇಷನ್. ಸೊ ಅದಾದಮೇಲೆ ನೋಡ್ತೀನಿ ರೀ ಏನು ಸ್ಟೆಪ್ ಮಾಡ್ಬೋದು ಅಂತ. ಗೈಸ್, ಇದು ಇವಾಗ ರೆಡಿ ಆಗಿದೆ. ನಾನು ಟೇಸ್ಟ್ ಮಾಡಬೇಕು ಹೆಂಗಿದೆ ಅಂತ ಹೇಳ್ತೀನಿ ರೀ ಆಯಿತಾ. ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಮತ್ತು ಸೋಯಾ ಸಾಸ್ನ ಸ್ವಲ್ಪ ಹಾಕಿದ್ದೀನಿ. ಓಕೆ ಯಾಕಂದರೆ ನಾನು ತುಂಬ ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ ಆಯಿತಾ. ಮೊಟ್ಟೆ ಅಷ್ಟೇ ಹಾಕಿರೋದು, ಜಾಸ್ತಿ ಮಸಾಲೆ ಏನೂ ಹಾಕಿಲ್ಲ. ತುಂಬ ಲೈಟಾಗಿರಲಿ, ಪ್ಲೇನಾಗಿ ಆ ಥರ ಮಾಡ್ಕೊಂಡಿದ್ದೀನಿ. ಓಕೆ, ಈ ಥರದ್ದೆಲ್ಲ ತಿಂದು ಅಭ್ಯಾಸ ಇದೆ ಸ್ವಲ್ಪ ನನಗೆ. ಸೊ ಪರವಾಗಿಲ್ಲ, ನಾಟ್ ಬ್ಯಾಡ್. ಇವತ್ತು ಆಕಾಶ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತದೆ ಆಯಿತಾ. ಅಂದರೆ ಜಾಸ್ತಿ ಬ್ಲೂ ಆ ಥರ ಕಾಣಿಸುತ್ತೆ. ಮೊದಲೆಲ್ಲ ಸ್ವಲ್ಪ ವೈಟಿಶಾಗಿ ಕಾಣಿಸ್ತೈತೆ ಆಯಿತಾ. ಹೆಂಗೂ ಕತ್ಲೆ ಆಗೋದು ತುಂಬಾ ಲೇಟ್ ಆಗ್ತದೆ, ಯಾವ ಖುಷಿಗಂತ ನನಗೂ ಗೊತ್ತಿಲ್ಲ. ಬಟ್ ಒಂಥರ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ. ನಾನು ಮೊದಲೆಲ್ಲ ದಿನಕ್ಕೆ ಬೆಳಗ್ಗೆ ಮತ್ತು ನೈಟು 2 ಟೈಮು ಹಲ್ಲುಜ್ಜಿದ್ರೆ ಹಲ್ಲು ಬೆಳ್ಳಗಾಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಹಲ್ಲುಜ್ತಾ ಇದ್ದಿದ್ದು. ಅದು ಸ್ವಲ್ಪ ವರ್ಕ್ ಆಗುತ್ತೆ, ಬಟ್ ಅಷ್ಟೊಂದು ವರ್ಕ್ ಆಗೋಲ್ಲ. ನಾವು ತಿನ್ನೋ ಫುಡ್ಡು ಕೂಡ ಕಲರಿಂಗ್ ಎಲ್ಲ ನಮ್ಮ ಟೀತಿಗೆ ಮಾಡ್ಬೇಕಾದ್ರೆ ಅದು ಕೂಡ ಎಫೆಕ್ಟ್ ಆಗ್ತಿರುತ್ತೆ. ಆಮೇಲೆ ಕ್ಯಾಲ್ಶಿಯಮ್ ಏನಾದ್ರು ಕಡಿಮೆ ಆಗಿದ್ರೆ ಅದು ಕೂಡ ಹಲ್ಲು ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತು. ಬಟ್ ನಾನು ಇವಾಗ ಅದೊಂಥರ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಮಲ್ಕೊಳ್ಳೋಕೆ ಹೋಗೋಕೆ ಮುಂಚೆ ಬ್ರಷ್ ಮಾಡಿಬಿಟ್ಟು ಅದಾದಮೇಲೆ ಫೇಸ್ ವಾಶ್ ಮಾಡಿಕೊಂಡೆ. ಮತ್ತು ಸ್ವಲ್ಪ ಇವತ್ತು ಫೇಸ್ ಹೇರ್ನೆಲ್ಲ ರಿಮೂವ್ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಫೇಸ್ ವಾಶ್ ಹಾಕ್ಕೊಂಡಿದ್ದಲ್ಲ ಅದ್ರ ಮೇಲೇ ಇರೋ ಬರೋ ಹೇರ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದಾಯಿತು. ದ ಸ್ಕಿನ್ ಕ್ಲಿಯರಾಗಿ ಅನಿಸುತ್ತೆ, ತುಂಬ ಸಾಫ್ಟ್ ಅನಿಸುತ್ತೆ. ಇದಾದಮೇಲೆ ಹೋಗಿ ನನ್ನ ನೈಟ್ ಸ್ಕಿನ್ ಕೇರ್ನ ನಾನು ಮಾಡ್ಕೊತೀನಿ. ಸ್ಕಿನ್ ಕೇರ್ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಬಿಡ್ತೀನಿ ಆಯಿತಾ. ನಂದು ತುಂಬ ಬೇಗ ಡ್ರೈ ಆಗಿಬಿಡುತ್ತೆ. ಬಂದು ಡಾಟ್ ಆ್ಯಂಡ್ ಕೇ ಅವ್ರದ್ದು ಚೆನ್ನಾಗಿರುತ್ತೆ. ಇದು ಕೂಡ ತುಂಬ ಹೊತ್ತಿರುತ್ತೆ, ಟ್ರೈ ಮಾಡಿದ್ದು ಬೇಕೆ. ಇದು ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ.
ವಿಟಮಿನ್ ಸಿ ಸಿರಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೈಟ್ ಸೆರಮ್, ಬಾಡಿ ಲೋಷನ್, ಇವತ್ತೇನು ಬೆಳಗ್ಗೆ ವಾಶ್ ಮಾಡಿ ಹಾಕಿದ್ದೆ ಬಟ್ಟೆಗಳು ಅದೆಲ್ಲನೂ ಡ್ರೈ ಆಗಿತ್ತು. 1-2 ಬಟ್ಟೆ ಡ್ರೈ ಆಗಿರಲಿಲ್ಲ. ಸೊ ಅದನ್ನೆಲ್ಲ ಇವತ್ತೇ ಜೋಡಿಸಿ ಎತ್ತಿಟ್ಬಿಟ್ಟೆ. ಬಿಕಾಸ್ ನನಗೆ ಮತ್ತೆ ನಾಳೆ ತುಂಬ ಕೆಲಸಗಳಿರುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಅದೆಲ್ಲನೂ ಕಂಪ್ಲೀಟ್ ಮಾಡಿಕೊಂಡೆ. ಸೆಷನ್ಸ್ ಬಗ್ಗೆ ಯಾರೆಲ್ಲ ಕೇಳ್ತಿರ್ತಾರೆ ಅವ್ರಿಗೆ ಈ ವಿಡಿಯೋ. ನನ್ನ ಹತ್ರ ಫಸ್ಟು 3 ಕ್ಲಾಸಸ್ ಇದೆ. ಒಂದು ಕ್ಲಾರಿಟಿ ಕಾಲ್ ಅಂತ ಹೇಳ್ಬಿಟ್ಟು ಇದರಲ್ಲಿ ನಿಮ್ಗೆ ಯಾವುದೇ ಥರ ವಾಟ್ಸಪ್ ಸಪೋರ್ಟ್ ಇರೋದಿಲ್ಲ. ಒಂದು ಸೆಷನ್ ಆದಮೇಲೆ 1 hour 15 minutes ಇರುತ್ತೆ. ಒಂದು ವಿಷಯ ರಿಲೇಟೆಡ್ ಮಾತ್ರ ನೀವೇನಾದರೂ ಕ್ಲಾರಿಟಿ ತೊಗೋಬೋದು. ಟೂಲ್ಸು ಟೆಕ್ನಿಕ್ಸ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. 2ನೇ ಕ್ಲಾಸ್ ಬಂದು ಹೋಪೋನೋಪೋನೋದು ಮಾಸ್ಟರ್ ಕ್ಲಾಸ್ ಇದೆ. 3 hours ಕ್ಲಾಸ್ ಇರುತ್ತೆ. ಇದು ವೀಡಿಯೋ ಕಾಲೇ ಆಗಿರುತ್ತೆ. ಯಾವುದೇ ಥರ ಆಡಿಯೋ ಕಾಲ್ ಏನು ತೊಗೊಳಕ್ಕಾಗಲ್ಲ ನೀವು. ಮತ್ತು 3-4 ಏರಿಯಾಸ್ನ ನಾವಿಲ್ಲಿ ಕವರ್ ಮಾಡ್ತೀವಿ. ನಿಮಗೆ ಟೂಲ್ಸ್ ಎಲ್ಲ ಹೇಳ್ಕೊಡ್ತೀನಿ, ಹೆಂಗೆ ಹೀಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. 15 days ನಿಮಗೆ ಟೈಮ್ ಇರುತ್ತೆ ಏನಾರ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ. ಲಾಸ್ಟ್ ಕೋರ್ಸ್ ಬಂದು ಮಂತ್ಲಿ ಕೋಚಿಂಗ್ ಹೋಪೋನೋಪೋನೋದು. ಇಲ್ಲಿ ಕೂಡ ಪ್ರತಿ ವಾರ ಒಂದೊಂದು ಕ್ಲಾಸ್ ಇರುತ್ತೆ. ಲೈವ್ ಕ್ಲಾಸಸ್ ಆಗಿರುತ್ತೆ. ರೆಕಾರ್ಡಿಂಗ್ ಯಾವುದು ಕೊಡೋದಿಲ್ಲ. 30 days ನಿಮಗೆ ವಾಟ್ಸಪ್ ಸಪೋರ್ಟ್ ಇರುತ್ತೆ. ಏನೇ ಡೌಟ್ಸ್ ಇದ್ದರೂ ಯಾವಾಗ ಬೇಕಿರೋ ನಿನ್ನನ್ನು ರೀಚ್ ಔಟ್ ಮಾಡ್ಬೋದು. ಸೊ ಇಂಟ್ರೆಸ್ಟ್ ಇದ್ದರೆ ಮೇಲ್ ಐಡಿಗೆ ಮೇಲ್ ಮಾಡಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಈ ವ್ಲಾಗ್ನ ನೀವು ಫುಲ್ಲಾಗಿ ನೋಡಿದ್ದಕ್ಕೆ. ಸೊ ಸಿಗ್ತೀನಿ ನನ್ನ ಮುಂದಿನ ಇನ್ನೊಂದು ಯಾವ್ದಾದ್ರು ವೀಡಿಯೋದಲ್ಲಿ. ಆ್ಯಂಡ್ ಡೈಲಿ ವ್ಲಾಗ್ಗೆ ಸಿಕ್ಕಾಬಡೆ ಜನ ಫ್ಯಾನ್ ಇದ್ದೀರಾ ಅಥವಾ ತುಂಬ ಇಷ್ಟಪಡ್ತೀರಾ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ವೀಕ್ಲಿ ಒಂದು 3 ಡೈಲಿ ವ್ಲಾಗ್ಸ್ ನಾನು ಡೆಫಿನೆಟ್ಲಿ ನಾನು ಪೋಸ್ಟ್ ಮಾಡೇ ಮಾಡ್ತೀನಿ. ಸೊ ಪ್ಲೀಸ್ ಕಂಪ್ಲೀಟ್ಲಿ ವೀಡಿಯೋಸ್ನ ವಾಚ್ ಮಾಡಿ. ನನಗೆ ಪರ್ಸ್ನಲಿ ಕೆಲವೊಬ್ರು ಕಮೆಂಟ್ ಹಾಕೋದು, ಮೆಸೇಜ್ ಮಾಡೋದೆಲ್ಲ ಮಾಡ್ತೀರಾ. ನಿಮ್ಮ ಪರ್ಸ್ನಲ್ ಥಿಂಗ್ಸ್ನ ಶೇರ್ ಮಾಡೋದು, ನನ್ನ ಅಪ್ರಿಷಿಯೇಟ್ ಮಾಡೋದೆಲ್ಲ ಮಾಡ್ತಿರ್ತೀರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಕೂಡ ತುಂಬ 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 ಒಳ್ಳೆಯದಾಗುತ್ತೆ. ಯಾವಾಗಲೂ ಒಳ್ಳೇದನ್ನ ಯೋಚನೆ ಮಾಡಿ. ಎಷ್ಟು ಒಳ್ಳೇದನ್ನ ಓವರ್ ಥಿಂಕ್ ಮಾಡೋಕ್ಕಾಗುತ್ತೋ ಅಷ್ಟು ಪಾಸಿಟಿವಿಟಿನ ಓವರ್ ಥಿಂಕ್ ಮಾಡಿ. ಇನ್ಸ್ಟೆಡ್ ಆಫ್ ಕೆಟ್ಟದನ್ನು ಜಾಸ್ತಿ ಯೋಚನೆ ಮಾಡೋದಕ್ಕಿಂತ ನಿಮ್ಮ ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ, ಓಕೆನಾ? ಸೊ ಸಿಗೋಣ. ಓಕೆ, ಗುಡ್ ನೈಟ್, ಟೇಕ್ ಕೇರ್, ಬಾಯ್.